ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಈಗ ಬೆಳಿಗ್ಗೆ 7:15 ಆಗಿದೆ. ಸಾನು ಮತ್ತು ರಾಜೇಶ್ ಇಬ್ಬರೂ ಸ್ಕೂಲ್ಗೆ ಹೊರಟಿದ್ದಾರೆ. ಅವರು ಆಫೀಸ್ಗೆ ಹೋಗ್ತಾ ಇದ್ದಾರೆ. ಅದೇ ಟೈಮ್ಗೆ ಇವತ್ತು ನಾನು ಒಂದು ಲ್ಯಾಬ್ ಟೆಸ್ಟನ್ನು ಬುಕ್ ಮಾಡಿದ್ದೆ. ನಿನ್ನೆ ಬುಕ್ ಮಾಡಿದ್ದೆ, ಇವತ್ತಿನ ಬೆಳಿಗ್ಗೆ ಸ್ಲಾಟ್ಗೆ. ಯಾಕಂದರೆ ಇದು ಬರೀ ಹೊಟ್ಟೆಲಿ ಮಾಡಬೇಕು. ನೀರು ಕೂಡ ಕುಡ್ದಿಲ್ಲ. ನಾನು ನೀರು ಕುಡಿಬೋದು, ಬಟ್ ನಾನು ಕುಡ್ದಿಲ್ಲ. ಇವತ್ತು ನಾನು ಮಾಡಿಸ್ತಾ ಇರೋದು ಥೈರಾಯ್ಡ್ ಟೆಸ್ಟ್. ನಾನು ವರ್ಷಕ್ಕೆ ಒಂದು ಸಾರಿ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಂದು ಬಾರ್ಡರ್ ಲೈನಲ್ಲಿತ್ತು. ಜಾಸ್ತಿ ಆಗಿಬಿಟ್ರೆ ನಾನು ಹೋಗ್ಬಿಟ್ಟು ತೋರಿಸಿ ಅದಕ್ಕೆ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾಗತ್ತೆ. ಟ್ಯಾಬ್ಲೆಟ್ಸ್ ಒಂದು ಸಾರಿ ಶುರು ಮಾಡಿದ್ರೆ ಲೈಫ್ ಲಾಂಗ್ ತೊಗೋತಾನೆ ಇರಬೇಕು. ಇಲ್ಲ ನಾವು ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಬೋದು. ನ್ಯೂಟ್ರಿಷನಿಸ್ಟನ್ನ ಕನ್ಸಲ್ಟ್ ಮಾಡಿ ಅವ್ರು ಹೇಳೋವಂಥ ಫುಡ್ಡನ್ನು ನಾವು ಪ್ರಾಪರಾಗಿ ಫಾಲೋ ಮಾಡಿದ್ರೆ ನಮಗೆ ರಿವರ್ಸ್ ಆಗುತ್ತೆ. ಅಂದರೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋವಂಥ ನೆಸಸರಿ ಇರೋದಿಲ್ಲ. ಹಾಗಾಗಿ ನಾನು ಈ ಥರ ವರ್ಷಕ್ಕೊಂದು ಸಾರಿ ಟೆಸ್ಟ್ ಮಾಡಿಸ್ತೀನಿ. ಜಾಸ್ತಿ ಆಗೋದು ಬೇಡ, ಜಾಸ್ತಿ ಆಗ್ತಾಯಿದ್ರೆ ಅದನ್ನು ಕಂಟ್ರೋಲ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಬನ್ನಿ, ಇವತ್ತು ನಮ್ಮ ದಿನ ಹೇಗೋಗುತ್ತೆ ನೋಡೋಣ. ಲಾಸ್ಟ್ ಇಯರ್ ಮಾಡಿಸಿದ್ದೆ, ಈ ವರ್ಷ ಬರೀ ಥೈರಾಯ್ಡ್ ಮಾಡಿಸ್ತಾ ಇದ್ದೀನಿ. ಗ್ಲೂಕೋಸ್ ಟೆಸ್ಟ್ ಏನೂ ಮಾಡಿಸಿಲ್ಲ. ನನಗೆ ನಾನೇ ಬಂದು ತಗೋಬೇಕೀಗ. ನನಗೆ ನಾನೇ ಬರೋದು ತಗೊಂಡೋಗ್ಬೇಕು ನಿಮಗೆ. ಇವತ್ತು ತಿಂಡಿಗೆ ಸ್ನೇಹಿತರೆ ನಾನು ಇಡ್ಲಿ, ಚಟ್ನಿ ಆ್ಯಂಡ್ ಸಾಂಬಾರು ಮಾಡಿದ್ದೆ. ಸಾಂಬಾರಂತೂ ಇದು ತುಂಬಾ ಸಿಂಪಲ್, ಎಷ್ಟು ಡೆಲಿಷಿಯಸ್, ಎಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳ್ತೀರಾ. ರಾಜೇಶ್ ವಾಸ್ ಲೈಕ್, ಈ ಥರ ಸಾಂಬಾರಿದ್ದರೆ ನಾನು 1 ಡಜನ್ ಇಡ್ಲಿ ತಿಂದುಬಿಡ್ತೀನಿ ಅಂತ ಹೇಳ್ತಾರೆ. ಆದರೆ ಇಡ್ಲಿ ಅಂದರೆ ಕೆಲವೊಬ್ಬರು ಅಷ್ಟೊಂದು ಇಷ್ಟಪಡೋದಿಲ್ಲ ಅಲ್ವಾ. ಆವಾಗ ನಾವು ಈ ಥರ ಸಾಂಬಾರು ಮಾಡಿದ್ರೆ ಲಿಟ್ರಲಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಟ್ರಸ್ಟ್ ಮೀ, ಇವತ್ತು ನಾನು ಬೆಳಿಗ್ಗೆ ಮಾಡ್ತಾ ಇರೋದು, ಅಂದರೆ ತುಂಬ ಬೇಗ ಕೂಡ ಆಗುತ್ತೆ. ಇವತ್ತು ನಾನು ಒಂದು 15 ನಿಮಿಷ ಬೇಗ ಎದ್ದಿದ್ದೆ. ಹಾಗಾಗಿ ನಾನು ಸರಿ ಟ್ರೈ ಮಾಡೋಣ ಇದು. ನಾನು ಒಂದು ಹೋಟೆಲಲ್ಲಿ ಇಡ್ಲಿ ತರಿಸ್ತೀನಿ ಯಾವಾಗಲೂ. ಅದ್ರ ಜೊತೆ ಈ ಥರ ಸಾಂಬಾರು ಕೊಡ್ತಾರೆ ಅವರು. ಅದಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದು, ಒಂಥರ ಚೆನ್ನಾಗಿರುತ್ತೆ. ಬಟ್ ಅದರಲ್ಲಿ ಉಪ್ಪು ಖಾರ ಎಲ್ಲ ಕಡಿಮೆ ಇರುತ್ತೆ, ಸಿಹಿ ಜಾಸ್ತಿ ಇರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿ ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮೊದಲಿಗೆ ಎಣ್ಣೆ ತೊಗೊಂಡಿದ್ದೀನಿ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ನಾನು ಹೋಟೆಲಲ್ಲಿ ತರೋದು, ಅವರು ಬೆಳ್ಳುಳ್ಳಿ ಹಾಕಿರೋದಿಲ್ಲ. ಬಟ್ ನನಗೆ ಅದ್ರ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಸಾಟೆ ಮಾಡ್ಕೊಳ್ತೀನಿ. ಯಾಕಂದರೆ ಇದ್ರಿಗೆ ನೀರು ಹಾಕಿಬಿಟ್ಟು ಮತ್ತೆ ಬೇಯಿಸ್ತೀನಲ್ಲ, ಜಾಸ್ತಿ ಗೋಲ್ಡನ್ ಕಲರ್ ಆಗಬೇಕು ಅಂತಿಲ್ಲ, ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಈಗ ಇದಕ್ಕೆ ಟೊಮ್ಯಾಟೊ ಹುಳಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು. ನನಗೆ ಇದು ಟೇಸ್ಟ್ ಮಾಡಿದಾಗ ಹೇಗೆ ಅನ್ನಿಸ್ತಿತ್ತು ಅಂದರೆ ಟೊಮ್ಯಾಟೊ ಗೊಜ್ಜು ಥರ ಟೇಸ್ಟ್, ಅಂದರೆ ಅಷ್ಟು ಹುಳಿ ಹಾಕಿರಬೇಕು ನಾವು. ಜಾಮೂನ್ ಟೊಮ್ಯಾಟೊ ಆಗಿರೋದ್ರಿಂದ ನಮಗೆ ಅಷ್ಟೊಂದು ಹುಳಿ ಬರೋದಿಲ್ಲ. ಅದಕ್ಕೆ ಒಂದು ಚೂರು ಹುಣಸೆ ಹುಳಿನ ಕೂಡ ಹಾಕಿದ್ದೀನಿ. ಈಗ ಉಪ್ಪು ಹಾಕಿ ಅದನ್ನು ಮ್ಯಾಶಿ ಆಗೋದಕ್ಕೆ ಮುಚ್ಚಿ ಬಿಡ್ತಾಯಿದ್ದೀನಿ. ಮೀನ್ ಟೈಮ್ ನಾನಿಲ್ಲಿ ಇಡ್ಲಿನ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಇಡ್ಲಿನೂ ಅಷ್ಟೇ ತುಂಬ ಚೆನ್ನಾಗಿ ಹುಳಿ ಬಂದಿತ್ತು. ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಅಂತಾರಲ್ಲ ಆ ರೀತಿಯಲ್ಲಿ ಬಂದಿತ್ತು. ಅದಕ್ಕೆ ರಾಜೇಶ್ಗೆ ಇವತ್ತು ಆಫೀಸ್ಗೆ ಹೋಗ್ತಿದ್ರಲ್ವಾ, ಬಾಕ್ಸ್ಗೆ ಹಾಕಿ ಕಳಿಸಿದ್ದೆ. ಮನೇಲಾಗಿದ್ದರೆ ಪಾಪ ಎಷ್ಟಾದರೂ ಎತ್ಕೊಂಡು ತಿನ್ನೋರು. ಬಾಕ್ಸ್ಗೆ ಹಾಕಿದ್ನಲ್ಲ, ಒಂದೊಂದು ಸಾರಿ ಅವರ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೋತಾರಂತೆ. ಅದು ತುಂಬ ರೇರ್. ದಿನಾನೂ ಕೊಡ್ತಾರೆ ಅಂದರೆ ಹೋದಾಗೆಲ್ಲನೂ ಕೊಡ್ತಾರೆ ಅನ್ನೋ ಥರ ಇಲ್ಲ. ಯಾವಾಗಲಾದರೂ ಒಂದು ಸಾರಿ ತೊಗೊಳ್ತಾ ಇರ್ಕೊಳೋ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ನಾನು ಎಕ್ಸ್ಟ್ರಾ ಏನೂ ಹಾಕಿರೋದಿಲ್ಲ. ಎಕ್ಸ್ಟ್ರಾ ಹಾಕಿದ್ರೆ ಆಮೇಲೆ ಮಧ್ಯಾಹ್ನ ಊಟ ಲೇಟ್ ಮಾಡ್ತಾರೆ. ಅದಕ್ಕೆ ಲಿಮಿಟೆಡ್, ಅವ್ರು ಎಷ್ಟು ತಿಂದಾರೋ ಅಷ್ಟು ಹಾಕಿದ್ದೆ. ಅದಕ್ಕೆ ಬಂದ ಮೇಲೆ ಹೇಳ್ತಾಯಿದ್ರು, ಇಟ್ ವಾಸ್ ಟೂ ಗುಡ್, ತುಂಬಾ ಟೇಸ್ಟಿಯಾಗಿತ್ತು ಅಂತ. ಇದೀಗ ನೋಡಿ ಮ್ಯಾಶಿ ಆಗಿದೆ. ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು 2 ಸ್ಪೂನಷ್ಟು, ಅಂದರೆ ಟೀ ಸ್ಪೂನಷ್ಟು ಸಾಂಬಾರು ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು, ಹುಣಸೆಹಣ್ಣು ಹುಳಿ ನೋಡಿ ಇಷ್ಟೇ ನಾನು ತೊಗೊಂಡಿರೋದು. ತುಂಬಾ ಸ್ವಲ್ಪ, ಅಂದರೆ ಜಾಸ್ತಿ ಹಾಕಿದ್ರೆ ರಾಜೇಶ್ಗೆ ಇಷ್ಟ ಆಗೋದಿಲ್ಲ. ಅವ್ರಿಗೆ ಸ್ವಲ್ಪ ಬ್ಲೋಟಿಂಗ್ ಆಗುತ್ತಂತೆ. ಅದಕ್ಕೆ ಆದಷ್ಟು ಕಡಿಮೆನೇ ಹಾಕ್ತೀನಿ. ಟೊಮ್ಯಾಟೊ ಜಾಸ್ತಿ ಹಾಕ್ತೀನಿ. ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಳೆ ಹಾಕ್ತಾ ಇಲ್ಲ, ಸೊ ಥಿಕ್ನೆಸ್ ಅಷ್ಟೊಂದು ಬರೋದಿಲ್ಲ. ಬಟ್ ನಾವು ಸಾಂಬಾರು ಪುಡಿ ಹಾಕಿರ್ತೀವಿ ಮತ್ತು ಈ ಟೊಮ್ಯಾಟೊ ಕೂಡ ಜಾಸ್ತಿ ಹಾಕಿದ್ದೀವಲ್ವ, ಸೊ ಸುಮಾರಾಗಿ ಥಿಕ್ನೆಸ್ ಇರುತ್ತೆ.
ಸ್ವಲ್ಪ ಬ್ಯಾಲೆನ್ಸ್ ಔಟ್ ಮಾಡೋದಕ್ಕೆ ನೋಡಿ ಇಷ್ಟು ಬೆಲ್ಲನ ಹಾಕಿದ್ದೀನಿ. ಆಮೇಲೆ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಒಂದು 10 ನಿಮಿಷ ಕುದಿ ಬಂದರೆ ಸಾಕು. ಇದಕ್ಕೆ ಆಮೇಲೆ ಒಗ್ಗರಣೆ ಕೊಡಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನೇನು ಇಳಿಸೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟೇ ಸ್ನೇಹಿತರೆ, ತುಂಬಾ ಈಸಿ ಆ್ಯಂಡ್ ಡೆಲಿಷಿಯಸ್. ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ವೈಟ್ ಫಾರೆಸ್ಟ್, ಪೈನಾಪಲ್, ಬ್ಲ್ಯಾಕ್ ಫಾರೆಸ್ಟ್, ರಸ್ಮಲಾಯಿ ಅವರು ಟೇಸ್ಟ್ ಮಾಡಿದ್ವಿ. ಇವತ್ತು ಸಾನು ನನಗೆ ಟ್ರೀಟ್ ಕೊಡಿಸ್ತಾ ಇರೋದು. ಇದು ಯಾಕೆ ಕೊಡಿಸ್ತಾ ಇರೋದು ಅಂತ ಏನೋ ತಿಳಿಸ್ತೀನಿ. ಆದರೆ ಇದರ ಬಿಹೈಂಡ್ ಥಾಟ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟು. ಒಂದು ಒಳ್ಳೆ ಮೆಸೇಜ್ ಸಿಕ್ತು ನನಗೆ ಇದರಲ್ಲಿ. ನಂಗೆ ಸಡನ್ಲಿ ಅನ್ನಿಸ್ತು, ವಾವ್, ವಾಟ್ ಈಸ್ ದಿಸ್? ಆ್ಯಂಡ್ ಅವಳೇ ಪೇ ಮಾಡ್ತಾ ಇದ್ದಾಳೆ ಅವಳ ಪಿಗಿ ಬ್ಯಾಂಕ್ ದುಡ್ಡಿಂದ. ಸೊ ಈ ಕೇಕ್ ಇವತ್ತು ಯಾಕೆ ಅಂದರೆ, ನಾನು ಬೆಳಿಗ್ಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ನಲ್ಲ, ಸೊ ಅಲ್ಲಿಲ್ವಂತೆ ಯಾವಾಗಲೂ ನಾನು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಇಲ್ವಾ ಅಥವಾ ಇಂಜೆಕ್ಷನ್ ತೊಗೊಂಡಾಗ ಅವಳೇನಾದರೂ ಅಳೋದಿಲ್ಲ ಅಂದರೆ ಏನಾದರೂ ಕೊಡಿಸ್ತೀವಲ್ವ. ಸೊ ಸಾನು ನನಗೆ ಬೆಳಿಗ್ಗೆ ಹೇಳಿದ್ರು, ಅದು ಕ್ಯಾಪ್ಚರ್ ಆಗ್ತೋ ಇಲ್ವೋ ಗೊತ್ತಿಲ್ಲ. ಏನು ಹೇಳಿದ್ರೆ, ಅಮ್ಮ ನೀನು ಅಳ್ಳಿಲ್ಲ ಅಲ್ವಾ, ನಾನು ನಿಮಗೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೊ ಡೋನಟ್ ಕೊಡಿಸ್ತೀನಿ ಅಂದರು. ನಾನು ಡೋನಟ್ ಈಸ್ ಯೋರ್ ಫೇವ್ರೆಟ್, ಪೇಸ್ಟ್ರಿ ಈಸ್ ಮೈ ಫೇವ್ರೆಟ್ ಅಂದ್ಬಿಟ್ಟು ಪೇಸ್ಟ್ರಿ ತೊಗೊಂಡೆ. ವೆಲ್ಕಮ್. ನೋಡ್ರಿ ಬ್ರೇವರಿ ಅಂತೆ. ವಾಟ್ ಈಸ್ ದ ಬಿಹೈಂಡ್ ಥಾಟ್ ಆಫ್ ದಿಸ್ ಆ್ಯಕ್ಟ್ ಆರ್ ದ ಸಿಚುವೇಶನ್? ಅಂದರೆ ನಾವು ಮಕ್ಕಳಿಗೆ ಏನೂ ಹೇಳ್ಕೊಡ್ಬೇಕಾಗಿಲ್ಲ, ನೀನು ಇದೇ ಥರ ಮಾಡಬೇಕು, ಈ ಥರ ಕೇರ್ ಮಾಡಬೇಕು, ಈ ಥರ ಕೈಂಡ್ ಇರಬೇಕು ಅಂಥೇಳಿ. ನಾವು ಮಕ್ಕಳನ್ನ ಹೇಗೆ ಟ್ರೀಟ್ ಮಾಡ್ತೀವೋ, ಎಷ್ಟು ಪ್ರೀತಿ ತೋರಿಸ್ತೀವೋ, ಎಷ್ಟು ಕೋಪ ಮಾಡ್ಕೊಂಡು ಮಾತಾಡ್ತೀವೋ, ಒಂದು ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವೋ ಅದನ್ನು ಮಕ್ಕಳು ತಾವಾಗೇ ನೋಡಿ ಅಬ್ಸರ್ವ್ ಮಾಡಿ ಕಲಿತಾರೆ ಅನ್ನೋದಕ್ಕೆ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ನನಗೆ ಸಡನ್ನಾಗಿ ಅನ್ನಿಸ್ತು. ಸ್ನೇಹಿತರೆ, ನಾವು ಬಂದಿದ್ದು ಲೇಟು. ನಾವು ಬರೋದಕ್ಕೂ ರಾಜೇಶ್ ಕೂಡ ಬಂದರು. ಆ್ಯಂಡ್ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನೋಡಿ, ರಾಜೇಶ್ ಕರ್ಟನ್ಸ್ ಇಸ್ಕೊಂಡು ಬರ್ತಾರೆ ಅಂದ್ಬಿಟ್ಟು. ನಾವು ಓಕ್ಲಿಪುರಂ ಅಥವಾ ಶ್ರೀರಾಮ್ಪುರ ಅಂತ ಹೇಳ್ತಾರೆ, ಅಲ್ಲಿ ತುಂಬ ಕರ್ಟನ್ಸ್ ಸಿಗುತ್ತೆ. ಆಮೇಲೆ ಡ್ರೆಸ್ ಮಟೀರಿಯಲ್ಸ್ ಥಾನ್ ಲೆಕ್ಕದಲ್ಲಿ ಸಿಗುತ್ತೆ. ಸೊ ಅಲ್ಲಿ ನಾವು ಹೋದಾಗ ನಮಗೆ ಇದಕ್ಕೆ ಟ್ರ್ಯಾಕ್ ಅಂತ ಹೇಳ್ತಾರಂತೆ. ಈ POP ಮಾಡಿಸ್ಬಿಟ್ಟು ಅಲ್ಲಿಗೆ ಫಿಕ್ಸ್ ಮಾಡ್ತಾರೆ ಇದನ್ನು. ಕರ್ಟನ್ ರಾಡ್ ಇದು. ಯೂಶ್ವಲಿ ಕರ್ಟನ್ ರಾಡು ಆ ಥರ ಇರುತ್ತಲ್ವ, ನಾವು ಅದೇ ಥರ ಹಾಕ್ಸಿದ್ದು. ಈಗ ನಾನು POP ಮಾಡಿಸೋಣ ಅಂದ್ಕೊಂಡೆ, ಯಾರೂ ಸಿಗ್ತಾ ಇಲ್ಲ. ಆ್ಯಂಡ್ ಅದು ತುಂಬಾ ಧೂಳಾಗುತ್ತಂತೆ, ಒಂದು ವಾರ ಕೆಲಸ ಹಿಡಿಸುತ್ತೆ ಅಂತ ಹೇಳಿದ್ರು. ಅದಕ್ಕೆ ಒಂದು ವಾರ ನಾನು ಸಾಮಾನೆಲ್ಲ ಎಲ್ಲಿ ಇಟ್ಕೊಳ್ಳಿ, ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದೆ ನಾನು, ಬೇಡ ಬಿಡು ಅಂತ ಹೇಳ್ಬಿಟ್ಟು. ಬಟ್ ನನಗೆ ಆ ಟ್ರ್ಯಾಕ್ದು ಕರ್ಟನ್ ಬೇಕಿತ್ತು. ಅದಕ್ಕೆ ಅವರು ಹಾಗೇ ಫಿಕ್ಸ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ನೋಡಿ, ಇದು ಅದು 6 ಅಡಿ ಇದೆ ನನಗೆ. ಅಂದರೆ ಎಷ್ಟು ಅಗಲ ಬೇಕು ಮೆಷರ್ಮೆಂಟು ನಾವು ಎಷ್ಟು ಹೇಳ್ತೀವೋ ಅಷ್ಟಕ್ಕೆ ಕಟ್ ಮಾಡಿ ಈ ಥರ ಫಿಕ್ಸ್ ಮಾಡಿ ಕೊಡ್ತಾರೆ. ಈ ಥರ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಹುಕ್ ಹಾಕಿ ಇಲ್ಲಿ ಇದೆಲ್ಲ ಫಿಕ್ಸ್ ಮಾಡಿ ಕೊಡ್ತಾರೆ ಅವರು. ಸೊ ಇದು ನಿಮಗೆ ರೆಡಿ ಸಿಗೋದಿಲ್ಲ, ನೀವು ಇವತ್ತು ಹೇಳಿದ್ರೆ ನಾಳೆ ಮಾಡಿ ಇಟ್ಟಿರ್ತೀವಿ ಅಂತ ಅವ್ರು ಹೇಳಿದ್ದು. ಸೊ ಇದು ಉದ್ದಕ್ಕಿರುತ್ತೆ, ಕಟ್ ಮಾಡಿ ಇದನ್ನೆಲ್ಲ ಫಿಕ್ಸ್ ಮಾಡಿ ಕೊಡ್ತಾರೆ. 1 ಅಡಿ ಲೆಕ್ಕದಲ್ಲಿ ತೊಗೊಳೋದಿದು. ನಮ್ಮ ಮನೆ ಕಡೆ ಕೇಳಿದಾಗ 200 ಅಂತ ಹೇಳಿದ್ರು. ಸೊ ಅಲ್ಲಿ 150 ರೂಪೀಸ್ 1 ಅಡಿಗೆ, ಅಂದರೆ 12 ಇಂಚಸ್ಗೆ. ಆ ಥರ ಇದು 72 ಇಂಚಸ್ ಇದೆ. ಸೊ ಇದು ಈಗ ಫಿಕ್ಸ್ ಮಾಡಿಸ್ಬೇಕು ಅಲ್ಲಿ. ಇದ್ರ ಜೊತೆ ಕರ್ಟನ್ ನಾನು ಅಲ್ಲಿ ಹೊಲಿಸಿದ್ನಲ್ಲ ಅದು ತೋರಿಸ್ತೀನಿ. ಈ ಥರ ಹೊಲ್ದಿ ಕೊಟ್ಟಿದ್ದಾರೆ. ಇಲ್ಲ, ಸೊ ಈ ಥರ ಪ್ಲೀಟ್ಸಲ್ಲಿ ಹೊಲಿದು ಕೊಡ್ತಾರೆ. ಆ್ಯಂಡ್ ಹಿಂದಗಡೆ ಈ ಥರ ಇರುತ್ತೆ. ಇದು ಹುಕ್ಕು ಹಾಕಿ ಕೊಡ್ತಾರೆ ಅವರೇನೆ.
ಇದನ್ನು ಎಷ್ಟು ಮೆಷರ್ಮೆಂಟ್ ಬೇಕು ನಮಗೆ ಆ ಲೆಕ್ಕದಲ್ಲಿ ತೊಗೊಳ್ಬೇಕು. ನಾವಿದು 2.5 ಮೀಟರ್ ತೊಗೊಂಡಿದ್ವಿ. ಇದು ನನಗೆ ಡೇ ಲೈಟ್ ಬರಬೇಕು ಅಂದರೆ ನನಗೆ ಈ ಥರ ಟ್ರಾನ್ಸ್ಪರೆಂಟ್ ಇರಬೇಕಿತ್ತು. ಸೊ ಇದನ್ನು 2 ತೊಗೊಂಡಿದ್ದೀನಿ. ಇನ್ನು ಡಾರ್ಕ್ ಕರ್ಟನ್ಸ್ ನೈಟ್ ಟೈಮ್ ಹಾಕೋದಕ್ಕೆ ಇನ್ನು 2 ತೊಗೊಳ್ಬೇಕು. ಅದು ನಾನು ಬೇರೆ ಕಡೆ ನನಗೆ ಅಲ್ಲಿ ಇಷ್ಟ ಆಗಲಿಲ್ಲ, ಅದಕ್ಕೆ ಇಲ್ಲೇ ನೋಡೋಣ ಅಂತಿದ್ದೀನಿ. ಈಗ ಇದು ಬಂತಲ್ಲ, ಮೆಷರ್ಮೆಂಟ್ ಹೇಳಬೇಕು ಅವ್ರಿಗೆ ಹೊಲಿಯೋದಕ್ಕೆ. ಒಂದು ತುಂಡ ಒಂದು ಉದ್ದ ಆದರೆ ಚೆನ್ನಾಗಿರಲ್ವಲ್ಲ, ಅದಕ್ಕೆ ಇದನ್ನು ತೊಗೊಂಡೋಗ್ಬಿಟ್ಟು ಅವ್ರಿಗೆ ಮೆಷರ್ಮೆಂಟು ಕೊಟ್ಬಿಟ್ಟು ಹೊಲ್ಸಿ ಹಾಕೋಣ ಅಂದ್ಬಿಟ್ಟು ನಾನು ಇನ್ನೂ ಹೊಲ್ಸಿ ಹಾಕ್ತಿರ್ಲಿಲ್ಲ. ಸೊ ನಾಳೆ ಹೋಗ್ಬಿಟ್ಟು ಈ ಮೆಷರ್ಮೆಂಟ್ಗೆ ಬಟ್ಟೆ ತೊಗೊಂಡು ಅವ್ರ ತಾನೇ ಹೊಲ್ಸಿ ಹಾಕಿ ಬರ್ತೀನಿ. ಬೆಳಿಗ್ಗೆ ಸಾನು ಮತ್ತು ರಾಜೇಶ್ ಇಬ್ಬರು ಮಾತಾಡ್ಕೊಂಡಿರೋದು, ಅಮ್ಮಗೆ ನಾನು ತೆಗೆಸ್ಕೊಡ್ಬೇಕು, ನಾನು ದುಡ್ಡು ತೊಗೊಂಡಿಲ್ಲ, ನನಗೆ ದುಡ್ಡು ಕೊಟ್ಟಿರಿ, ನಾನು ಆಮೇಲೆ ಮನೆಗೆ ಬಂದಮೇಲೆ ನಿಮಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು. ಆಮೇಲೆ ಹೇಳಿದ್ರಂತೆ ರಾಜೇಶ್, ದುಡ್ಡು ಕೊಟ್ಟಿದ್ದಾರೆ ಕೈಗೆ. ಆಮೇಲೆ ಹೇಳಿದ್ರಂತೆ, ನೀನು ಅಮ್ಮಾಸ್ ಪೇಸ್ಟ್ರೀಸ್ಗೆ ಸ್ವಲ್ಪ ದೂರ ಆಗುತ್ತೆ, ನಿನಗೆ ಹೋಗೋಕ್ಕಾಗೋದಿಲ್ಲ ಅಂದರೆ ನಾನು ಆಫೀಸಿಂದ ಬರಬೇಕಾದ್ರೆ ತೊಗೊಂಡು ಬರ್ತೀನಿ ಬಿಡು, ನೀನೇನಾದರೂ ತೊಗೊಂಡ್ರೆ ನನಗೆ ಫೋನ್ ಮಾಡು ಅಂತ ಹೇಳಿದ್ರಂತೆ. ನಾವು ಹೋಗಿದ್ವಲ್ಲ, ನನಗೆ ಪೇಸ್ಟ್ರಿ ಬೇಕು ಅನ್ನಿಸ್ತು. ಸೊ ನಾನು ಹೋಗಿದ್ದೆ, ಅಲ್ಲೇ ತಿಂದ್ವಿ. ಫೋನ್ ಮಾಡಿದ್ರೆ ರಾಜೇಶ್ ರಿಸೀವ್ ಮಾಡಿಲ್ಲ. ಆ್ಯಂಡ್ ಬರಬೇಕಾದ್ರೆ ನನಗೆ ಅಂತ ಆನ್ ಬಿಹಾಫ್ ಆಫ್ ಸಾನು ಒಂದು ಡೋನಟ್ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಅವ್ರ ಕಡೆಯಿಂದ ಸಾನುಗೆ ಅಂತ ಹೇಳಿಬಿಟ್ಟು ಒಂದು ಡೋನಟ್ ತಂದಿದ್ದಾರೆ. ಅಂದರೆ ಮಗಳು ಗಂಡ ಇಬ್ಬರೂ ಎಷ್ಟು ಪ್ರೀತಿ ತೋರಿಸ್ತಾರೆ. ಪೇಸ್ಟ್ರಿನ ತೆಗೆಸ್ಕೊಟ್ಲು. ರಾಜೇಶ್ ಕೂಡ ನನಗೋಸ್ಕರ ನೆನಪಿಂದ ತಂದಿದ್ದಾರೆ. ಅದನ್ನು ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಐ ಆಮ್ ದ ವೆರಿ ಲಕ್ಕಿಯೆಸ್ಟ್ ಪರ್ಸನ್ ಅಂತಲೂ ಅನ್ನಿಸ್ತು. ಸೊ ನಾವು ಅವ್ರಿಗೆ ಎಷ್ಟು ಪ್ರೀತಿ ತೋರಿಸ್ತೀವೋ ಅದಕ್ಕಿಂತ ಜಾಸ್ತಿ ನಮಗೆ ಅವರು ತೋರಿಸ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಸ್ನೇಹಿತರೆ. ಮತ್ತು ಸಾನು ತೊಗೊಳ್ಬೇಕಾದ್ರೆ ಬರೀ ನನಗೆ ಮಾತ್ರ ಅಲ್ಲ, ರಾಜೇಶ್ಗೂ ನೆನೆಸ್ಕೊಂಡು ಅವ್ರ ಫೇವ್ರೇಟು ಬನಾನಾ ಚಿಪ್ಸು ನಡಿ ಅದನ್ನು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಅವ್ರಿಗೂ ತೊಗೋತಾಳೆ. ಅಂದರೆ ರಾಜೇಶ್ ತೊಗೊಳ್ಬೇಕಾದ್ರೆ ನನಗೆ ಸಾನುಗೆ, ಸಾನು ತೊಗೋಬೇಕಾದ್ರೆ ನನಗೆ ಡ್ಯಾಡಾಗೆ. ಇವತ್ತು ಮಶ್ರೂಮ್ ಟಿಕ್ಕಾ ಮಸಾಲ ಮಾಡ್ತಾಯಿದ್ದೀನಿ. ನಾನು ಪೆಪ್ಪರ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಅಷ್ಟೊಂದು ಲವ್ ತೋರಿಸ್ಬೇಕಾದ್ರೆ ನಾನು ಕೂಡ ನನ್ನ ಕಡೆಯಿಂದ ಗ್ರ್ಯಾಟಿಟ್ಯೂಡ್ ಇರಬೇಕಲ್ವ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇಡ್ಸುತ್ತೆ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಟಿಕ್ಕಾ ಮಸಾಲ ಮಾಡ್ತಾಯಿದ್ದೀನಿ. ಅದಕ್ಕೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಎಷ್ಟು ಬೇಗ ಮಾಡಿರ್ತೀವೋ ಅಷ್ಟು ಮಸಾಲೆ ಚೆನ್ನಾಗಿ ಎಳ್ಕೊಂಡಿರುತ್ತೆ. ಸೊ ಇದಕ್ಕೆ ನಾನೀಗ 1/4 ಸ್ಪೂನಷ್ಟು ಅರಶಿನದ ಪುಡಿ, 1 ಚಿಟಿಕೆಯಷ್ಟು ಜೀರಿಗೆ ಪುಡಿ, 1 ಚಿಟಿಕೆಯಷ್ಟು ಮೆಣಸಿನ ಪುಡಿ, ಇದೆಲ್ಲ ನಾವು ಚಿಕನ್ ಟಿಕ್ಕಾ ಮಸಾಲ ಅಥವಾ ಚಿಕನ್ ಕಲ್ಮಿ ಕಬಾಬ್ ಮಾಡಬೇಕಾದ್ರೂ ಹಾಕ್ಕೊಳ್ತೀವಿ. ಸೇಮ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿದೆ. ಚಿಕನ್ ಎಳ್ಕೊಳ್ಳೋ ಅಷ್ಟು ಮಸಾಲೆ ಇದು ಎಳ್ಕೊಳ್ಳೋದಿಲ್ಲ, ಬಟ್ ಸ್ಟಿಲ್ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸೇಮ್ ಮೆಷರ್ಮೆಂಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, 1/2 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಸೊ ಇಲ್ಲಿ ನಾನು ಡಿಸಾನೋ ಲೈಟ್ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕುಕ್ಕಿಂಗಿಗೆ ಯೂಸ್ ಮಾಡೋದು. ಆಲಿವ್ ಆಯಿಲ್ ಸಲಾಡ್ಗೆ ಯೂಸ್ ಮಾಡ್ತಾರೆ, ಅದು ಬೇರೆ, ಇದು ಬೇರೆ. ಇದು ಆನ್ಲೈನಲ್ಲಿ ತರಿಸಿರೋದು ನಾನು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅದರ ಜೊತೆ ಒಂಚೂರು ಉಪ್ಪು. ಹಂಗೆ ಕರ್ಡ್ ಹಾಕಬೇಕು, ಅಂದರೆ ಗಟ್ಟಿ ಮೊಸರು. ಆದರೆ ಇವಾಗ ಅದನ್ನು ಮಾಡ್ತಾ ಕೂತ್ಕೊಂಡ್ರೆ ಇನ್ನೂ 1 ಅವರ್ ಹಿಡಿಸುತ್ತೆ, ಮಸಾಲೆ ಹಿಡ್ಕೊಳ್ಳಿ ಚೆನ್ನಾಗಿ ಅಂದ್ಬಿಟ್ಟು ನಾನು ಇದು ಪರವಾಗಿಲ್ಲ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಕಲರ್ಗೆ ಅಂದ್ಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಡೈರೆಕ್ಟ್ ನಾವು ಮಶ್ರೂಮ್ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋದು. ನಾನು ರಾತ್ರಿಗೆ ಇನ್ನು ಏನು ಮಾಡಬೇಕು ಅಂತ ತಿಳಿಸ್ತೀನಿ. ಇವತ್ತು ಸಾನು ಸ್ಕೂಲಲ್ಲಿ ಗಣೇಶ ಐಡಲ್ ಮೇಕಿಂಗ್ ಇತ್ತು. ಮಾಡಿದ್ಲು, ಇಲ್ಲಿ ಕಿರೀಟ ಇಟ್ಟಿದ್ಲು, ಇಲ್ಲಿ ಮೌಸ್ ಇಟ್ಟಿದ್ಲು. ಸೊಂಡ್ಲು ಬರಬೇಕಾದ್ರೆ ಕಟ್ಟಾಗ್ಬಿಟ್ಟಿದೆ, ಇಲ್ಲಾಂದರೆ ಚೆನ್ನಾಗಿ ಕಾಣ್ತಾ ಇತ್ತು. ಏನು ಸ್ವಲ್ಪ ಹೈಟ್ ಮಾಡು ಅಂದಿದೆ, ಅವಳು ಒಂಥರ ಅಗ್ಲಕ್ಕೆ ಮಾಡಿದ್ದಾಳೆ. ಬಟ್ ಸ್ಟಿಲ್ ಎಲ್ಲನೂ ಚೆನ್ನಾಗಿ ಮಾಡಿದ್ದಾಳೆ. ಆ್ಯಂಡ್ ಶಿ ಹ್ಯಾಸ್ ಓನ್ ದ ಪ್ರೈಸ್ ಆಲ್ಸೋ ಇಟ್ ಸೀಮ್ಸ್. ಮೋದಕ ಮಲ್ಕೊಬಿಟ್ಟಿದೆ, ನಿಲ್ಸಿದ್ದು ಮಲ್ಕೊಂಡ್ಬಿಟ್ಟಿದೆ ನೋಡಿ. ಶೇಪ್ ಎಲ್ಲನೂ ಕೊಟ್ಟಿದ್ದಾಳೆ. ಬಟ್ ಲಾಸ್ಟ್ ಇಯರ್ಗಿಂತ ಈ ವರ್ಷ ಚೆನ್ನಾಗಿ ಮಾಡಿದ್ದಾಳೆ. ಆ್ಯಂಡ್ ಶಿ ಹ್ಯಾಸ್ ಓನ್, ಯಾವ ಪ್ಲೇಸು ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಅಲ್ವಾ. ಕಿರೀಟ ಇತ್ತು, ಚೆನ್ನಾಗಿ ಕಾಣ್ತಾ ಇತ್ತು ಕಿರೀಟ ಇಟ್ಟಾಗ. ಇದು ಗಣೇಶ ಮಾಡೋದೇ ಮಣ್ಣು ತಗೊಂಡು ಬಂದಿದ್ವಿ ನಾವು ನೆನ್ನೆ ಬರಬೇಕಾದ್ರೆ, ಚೆನ್ನಾಗಿ ಬಂದಿದೆ. ಆ್ಯಂಡ್ ಈಗ ಕೂತ್ಕೊಂಡು ಪ್ರಾಜೆಕ್ಟ್ ಮಾಡ್ತಾಯಿದ್ಲು, ಏನೋ ಆ್ಯನಿಮಲ್ ಮಾಸ್ಕ್ ಮಾಡಬೇಕಂತೆ, ಹಿಂದಿ ಪ್ರಾಜೆಕ್ಟ್, ಅದನ್ನು ಮಾಡ್ತಾಯಿದ್ಲು. ಸದ್ಯಕ್ಕೀಗ ನಾನು ರೂಮಿಗೆ ಕಳಿಸ್ದೆ, ಡ್ರೆಸ್ ಟ್ರೈ ಮಾಡು ಅಂತ ಹೇಳಿಬಿಟ್ಟು. ಈಗ ಸ್ನೇಹಿತರೆ 8 ಗಂಟೆ ಆಗ್ತಾಯಿದೆ, ಅಡುಗೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಈಗ ನೋಡಿ, ಇಲ್ಲಿ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಸಾಲೆ ಜಾಸ್ತಿ ಇದೆ, ನಾನು ಹೇಳಿದ್ನಲ್ಲ ಜಾಸ್ತಿ ಮಾಡಿದ್ದೀನಿ ಕ್ವಾಂಟಿಟಿ ಅಂತ. ಬರೀ ಮಶ್ರೂಮ್ ತಿಂದರೆ ಚೆನ್ನಾಗಿರಲ್ಲ, ಅದ್ರ ಜೊತೆ ಏನಾದರೂ
ಸಲಾಡ್ ಥರ, ವೆಜಿಟೇಬಲ್ ಸಲಾಡ್ ಥರ ಇದೆ, ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಈ ಮಸಾಲೆನ ಹಾಕ್ತೀನಿ, ಆಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಸ್ಕ್ಯೂವರ್ ಅಂತ ಬರುತ್ತೆ, ಅಂದರೆ ಉದ್ದ ಕಡ್ಡಿ, ಅದಕ್ಕೆ ಚುಚ್ಚಿಬಿಟ್ಟು ಒಟ್ಟಿಗೆ ನಾವು ಗ್ರಿಲ್ ಮಾಡ್ಬೋದು. ಆದರೆ ನನ್ನ ಹತ್ರ ಅದಿಲ್ಲ ಅಂತ ಹೇಳಿಬಿಟ್ಟು ಟೂತ್ ಪಿಕ್ಗೆ ಸಿಗಾಕ್ತಾ ಇದ್ದೀನಿ. ಅಂದರೆ ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್, ಒಂದು ಮಶ್ರೂಮ್, ಮತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್, ಈ ಥರ ಎಷ್ಟು ಬೇಕೋ ಅಷ್ಟು ಅರೇಂಜ್ ಮಾಡಿಕೊಂಡು ಗ್ರಿಲ್ ಮಾಡ್ಕೊಳ್ಬೋದು. ತವಾಲು ಮಾಡ್ಕೊಳ್ಬೋದು, ಪ್ಯಾನಲ್ಲಿ ಮಾಡ್ಕೊಳ್ಬೋದು, ಓವನಲ್ಲಿ ಮಾಡ್ಕೊಳ್ಬೋದು. ಬಟ್ ನಾನಿವತ್ತು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ. ಒಂದೊಂದನ್ನು ಕೂಡ ನನಗೆ ಟೂತ್ ಪಿಕ್ಕಿಗೆ ಹಾಕೋದಕ್ಕೆ ಕಷ್ಟ ಆಯಿತು, ಅದಕ್ಕೆ ಹಾಗೆ ಅರೇಂಜ್ ಮಾಡಿಬಿಟ್ಟಿದ್ದೀನಿ. ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಏರ್ ಫ್ರೈಯರಲ್ಲಿ ಮೊದಲು ನಾನು 180 ಡಿಗ್ರಿಯಲ್ಲಿ 6 ನಿಮಿಷಕ್ಕೆ ಇಟ್ಟಿದ್ದೆ. ಆಗ ಸ್ವಲ್ಪ ನೀರು ಬಿಟ್ಟಿತ್ತು, ಇನ್ನೂ ಕುಕ್ ಆಗಿರಲಿಲ್ಲ, ತರಕಾರಿಗಳೆಲ್ಲ ಇನ್ನೂ ಕುಕ್ ಆಗಿರಲಿಲ್ಲ. ಹಾಗಾಗಿ ನಾನು ಇನ್ನೂ 3 ನಿಮಿಷ ಇಟ್ಟೆ. ಆಗ ತರಕಾರಿ ಸ್ವಲ್ಪ ಓವರ್ ಕುಕ್ ಅನ್ನಿಸ್ತು, ಬಟ್ ಮಶ್ರೂಮ್ ಕರೆಕ್ಟಾಗಿತ್ತು. ಸೊ ಏರ್ ಫ್ರೈಯರ್ ಕೂಡ ನನಗೆ ತುಂಬಾ ಯೂಸ್ಫುಲ್ಲು. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಸ್ನೇಹಿತರೆ. ಅಂದರೆ ಗ್ರಿಲ್ ಮಾಡಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಮಾಡಬೇಕು, ತಳ ಹಿಡಿಯುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದು ಹೊಸ ಡೈಮೆನ್ಷನ್ನೇ ಸಿಕ್ತು ನಮ್ಮ ಥಿಂಕಿಂಗ್ಗೆ, ನಮ್ಮ ಬಿಹೇವಿಯರ್ಗೆ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ವೆರಿ ಗ್ರೇಟ್ಫುಲ್ ಟು ಗಾಡ್ ಫಾರ್ ಗಿವಿಂಗ್ ಮಿ ಸಚ್ ಅ ಸ್ವೀಟ್ ಫ್ಯಾಮಿಲಿ. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ. ಹೌ ಇಟ್ ಟೇಸ್ಟ್? ಯಮ್ಮಿ. ಚೆನ್ನಾಗಿದೆ ಅಲ್ಲ? ಜ್ಯೂಸಿ. ವೆಜಿಟೇಬಲ್ಸ್ ಸ್ವಲ್ಪ ಓವರ್ ಕುಕ್ ಆಗಿದೆ, ಅದರ್ವೈಸ್ ಮಶ್ರೂಮ್ ಈಸ್ ಪರ್ಫೆಕ್ಟ್ಲಿ ಕುಕ್ಡ್. ರಾಜೇಶ್ಗಾಗಲಿ, ಸಾನುಗಾಗಲಿ, ನನಗಾಗಲಿ ತಿಂತಾ ಇದ್ದರೆ ಇನ್ನೂ ಜಾಸ್ತಿ ಬೇಕಿತ್ತು, ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಸೊ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ಕಾಶ್ಮೀರಲ್ಲಿ ಶಿಕಾರ ರೈಡಲ್ಲಿ ತಿಂದಿದ್ದೆ. ಸೊ ಆವಾಗಲಿಂದನೂ ಟ್ರೈ ಮಾಡಬೇಕು ಅಂಥೇಳಿ ಇವತ್ತು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ನೀವು ಕೂಡ ಟ್ರೈ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ.